ಹಾಯ್ ಎಲ್ಲರಿಗೂ ನಮಸ್ಕಾರ. ಚಿರೋಟಿ ರವಾಲೆ ಮಸ್ತಂಗಿ ಕ್ರಿಸ್ಪಿಯಾಗಿ ಚಕ್ಲಿ ಹ್ಯಾಂಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ಜಲ್ದಿನೂ ಆಗ್ತೈತಿ, ಏನೂ ಭಾಳ ಜಂಜಟ್ಟು ಇಲ್ಲ. ನಿಮ್ಗೆ ಯಾರೇ ಮನೆಯೊಳಗೆ ಗೆಸ್ಟ್ ಬರತ್ತಿದ್ರೆ ಈ ಥರ ನೀವು ಮಾಡಿ ಟ್ರೈ ಮಾಡ್ಬೋದು. ನಾ ಇಲ್ಲಿ 1 ಕಪ್ ಸೂಜಿ ರವೆ ತೊಗೊಂಡಿನಿ. ಅದರೊಳಗೆ ಒಂದು ಸ್ವಲ್ಪ ಅಜ್ವಾಯಿನ, ಕಾಸಿರುವಂಥ ತುಪ್ಪ, ಒಂದು ಸ್ವಲ್ಪ ಅರಿಶಿನ, ಉಪ್ಪು ಎಲ್ಲ ಹಾಕ್ಕೊಂಡು ಆಮೇಲೆ ನಾ ಇಲ್ಲೊಂದು ಸ್ವಲ್ಪ ಎಳ್ಳು ಹಾಕ್ಕೊಳಕತ್ತೀನಿ ನೋಡ್ರಿ. ಹಾಕ್ಕೊಂಡು ಕೆಂಪು ಖಾರದ ಪುಡಿ ಹಾಕೋರಿ. ನಿಮಗೆ ಎಷ್ಟು ಬೇಕಷ್ಟು ಅಂದ್ರೆ ನೀವು ಖಾರ ಎಷ್ಟು ಊಟ ಮಾಡ್ತಿರಲ್ಲ ಅಷ್ಟು ಅದ್ರ ತಕ್ಕಂತ ನೀವು ಇಲ್ಲಿ ಹಾಕೋಬೋದು. ನಾ ಇಲ್ಲಿ ಹಾಕ್ಕೊಳಕತ್ತೀನಿ ಇಲ್ಲಿ ಬಿಸಿ ನೀರು. ಬಿಸಿ ನೀರನ್ನ ಹಾಕಿ ನೀವು ಏನು ಮಾಡಬೇಕಪ್ಪ ಅಂತಂದ್ರೆ ಒಂದು ಸ್ವಲ್ಪ ಇದನ್ನು ಮುಚ್ಚಿಡಬೇಕು. ಮೇಲೆ ಒಂದು 5ರಿಂದ 10 ನಿಮಿಷ, ಇಲ್ಲಾಂದ್ರೆ ಒಂದು 15 ಮಿನಿಟ್ಸ್ ಆದರೂ ನೀವು ಇದನ್ನು ಮ್ಯಾಲೆ ಮುಚ್ಚಿ ಅಲ್ಲಿ ಸೈಡಿಗೆ ಇಟ್ಬಿಡಬೇಕು. ಆಮೇಲೆ ಇದ್ರೊಳಗೆ ನಾನು ಹಾಕ್ಕೊಳಕತ್ತೀನಿ 1 ಕಪ್ ಅಕ್ಕಿ ಹಿಟ್ಟನ್ನ ಹಾಕ್ಕೊಳಕತ್ತೀನಿ. ನೀವು 1.5 ಕಪ್ ಹಾಕ್ಕೊಂಡ್ರೂ ನಡಿತೈತಿ. ಇದ್ರೊಳಗೆ ನೀರು ಎಷ್ಟು ಹಾಕಬೇಕಪ್ಪ ಅಂತಂದ್ರೆ ನೀವು 1 ಕಪ್ ಚಿರೋಟಿ ರವೆ ತೊಗೊಂಡಿದ್ದು ಅಂದ್ರೆ 1 ಕಪ್ ನೀರು ಹಾಕಿ ನೀವು ಸ್ಟಾರ್ಟಿಂಗ್ ಅದನ್ನು ನೆನೆ ಹಾಕಿಡ್ರಿ. ಆಮೇಲೆ ನೋಡಿರಿ ಹದ ಬರೋ ತನಕ ನೀವೇನು ಮಾಡಿರಿ, ಒಂದು ಸ್ವಲ್ಪ ನೀರು ತೊಗೊಂಡು ಚೆನ್ನಾಗಿ ಕಾದಿರೋಂಥ ನೀರು ತೊಗೊಂಡ್ರು ಬರ್ತೈತಿ. ಇಲ್ಲ ತಣ್ಣ ನೀರ್ಲೇನೋ ನೀವು ಇದನ್ನು ಚೆನ್ನಾಗಿ ನಾದ್ಕೊಂಡು ಇಟ್ಕೋಬೇಕಾಗ್ತೈತಿ ನೋಡ್ರಿ. ಉಪ್ಪು ಮತ್ತು ಖಾರ ನೀವು ರುಚಿಗೆ ತಕ್ಕಂತೆ ನೀವು ಎಷ್ಟು ತಿಂತಿರಲ್ಲ, ಎಷ್ಟು ಊಟ ಮಾಡ್ತಿರಲ್ಲ ಅಷ್ಟು ಹಾಕ್ಕೊಂಡ್ರೆ ಸಾಕಾಗ್ತೈತಿ ನೋಡ್ರಿ. ನಾ ಇಲ್ಲಿ ನೋಡ್ರಿ ಮಸ್ತಂಗಿ ನಾದ್ಕೊಂಡು ಏನು ಮಾಡಿನಪ್ಪ ಅಂತಂದ್ರೆ ಇದನ್ನು ತೆಗೆದಿಟ್ಕೊಂಡಿನಿ. ನೀವು ಬೇಕಿತ್ತಂದ್ರೆ ಸ್ವಲ್ಪ ನಾದ್ಕೊಂಡು ಆಮೇಲೆ ಕೂಡ ನೀವು ಇದನ್ನು ಚಕ್ಲಿನ ಮಾಡಿ ಇಟ್ಕೋಬೋದು. ನಾ ಇಲ್ಲಿ ಎಲ್ಲನೂ ಒಮ್ಮೆ ನಾದಿಟ್ಟಿನಿ, ಯಾಕಂದ್ರೆ ಭಾಳ ಮಾಡಿಲ್ಲ, ನಾನು ಸ್ವಲ್ಪ ಮಾಡೀನಿ. ಹೀಗಾಗಿ ನೋಡ್ರಿ ನಾ ಏನು ಮಾಡೀನಪ್ಪ ಅಂತಂದ್ರೆ ಎಲ್ಲನೂ ಒಮ್ಮೆ ನಾದ್ಕೊಂಡು ಮಾಡಾಕತ್ತೀನಿ ನೋಡ್ರಿ. ನಾ ಇಲ್ಲಿ ಇದನ್ನು ಚಕ್ಲಿ ಮಣಿಯೊಳಗೆ ಹಾಕಿ ಇದನ್ನು ನಾ ಏನು ಮಾಡಾಕತ್ತೀನಿ ಅಂದ್ರೆ ರೆಡಿ ಮಾಡಿ ಇಟ್ಕೊಳಕತ್ತೀನಿ. ಚಕ್ಲಿ ಮಣಿಯೊಳಗೆ ಹಾಕಿ ಆಮೇಲೆ ಇಲ್ಲಿ ನೋಡ್ರಿ ಎಷ್ಟು ಚಂದ ಚಕ್ಲಿ ಬರಾಕತ್ತಾವ ಅಂತ ಹೇಳಿ. ತಿನ್ನೋಕ್ಕೂ ಕೂಡ ಟೇಸ್ಟಿ ಇರ್ತೈತಿ. ಅಷ್ಟೇ ಮಾಡ್ಬೋದು. ಒಂದು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಮತ್ತು ಮೆಜರ್ಮೆಂಟ್ನ ಕರೆಕ್ಟ್ ಹಾಕಿದ್ರೆ ಕ್ರಿಸ್ಪಿ ಆಗ್ತೈತಿ, ಇಲ್ಲಾಂದ್ರೆ ಭಾಳ ಹಾರ್ಡ್ ಆಗಿಬಿಡ್ತಾವೆ. ನೋಡ್ಕೊಂಡು ಹಾಕ್ರಿ, ಚೆಂದಂಗೆ ಕ್ರಿಸ್ಪಿ ಆಗ್ತಾವೆ. ನಾ ಇಲ್ಲಿ ಏನು ಮಾಡಿನಪ್ಪ ಅಂದರೆ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿನಿ. ರೆಡಿ ಮಾಡಿ ಇಟ್ಕೊಂಡು ನಾ ಏನು ಮಾಡಿದೆ, ಎಣ್ಣೆನ ಗರಂ ಮಾಡೋಕ್ಕಿಟ್ಟೆ. ಎಣ್ಣೆ ಕಾದ ನಂತರ ನಾ ಇಲ್ಲಿ ಒಂದೊಂದು ಚಕ್ಲಿನ ಬಿಡ್ತೀನಿ. ಎಣ್ಣೆ ಹೆಂಗೆ ಬೇಯಿಸ್ಬೇಕಪ್ಪ ಅಂದ್ರೆ ಲೋ ಟು ಮೀಡಿಯಮ್ ಫ್ಲೇಮ್ನಾಗೆ ಬೇಯಿಸ್ಬೇಕು, ಅಂದ್ರೆ ಕ್ರಿಸ್ಪಿ ಆಗ್ತಾವೆ. ಹೈ ಫ್ಲೇಮ್ನಾಗ ನೀವು ಬೇಯಿಸಿದ್ರಂದ್ರೆ ಏನಾಗ್ತಾವಪ್ಪ ಅಂದ್ರೆ ಒಳಗಡೆ ಎಲ್ಲ ಹಸಿ ಉಳಿದ್ಬಿಡ್ತಾವೆ, ಚಕ್ಲಿ ಚೆಂದಂಗಿ ಫ್ರೈ ಆಗಂಗಿಲ್ಲ. ನೋಡ್ರಿ ಮಸ್ತಂಗಿ ಚಕ್ಲಿ ಗರಂ ಚಕ್ಲಿ ರೆಡಿ ಐತಿ. ಒಂದು ಸ್ವಲ್ಪ ತಣ್ಣಗೆ ಹಾಕ್ಬಿಟ್ರೆ ಕ್ರಿಸ್ಪಿ ಆ್ಯಂಡ್ ಟೇಸ್ಟಿ ಚಕ್ಲಿ ರೆಡಿ ಆಗ್ತೈತಿ. ಇದು ಒಂಥರ ಹೊಸ ಟೇಸ್ಟ್ ಅಂತಲೇ ಅನ್ಬೋದು. ನೀವು ಇದನ್ನು ಟ್ರೈ ಮಾಡಿ ನೋಡಿರಿ, ಸೇಮ್ ಚಕ್ಲಿ ಥರನೇ ಟೇಸ್ಟ್ ಇರ್ತೈತಿ, ಸ್ವಲ್ಪ ಡಿಫ್ರೆನ್ಸ್ ಇರ್ತೈತಿ. ಎಲ್ಲರಿಗೂ ಇದು ರೆಸಿಪಿ ಯೂಸ್ಫುಲ್ ಆಗೈತೆ ಅಂತ ಅನ್ಕೊತೀನಿ ರೀ. ಯೂಸ್ಫುಲ್ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹೀಗೆ ಮತ್ತೆ ಇನ್ನೊಂದು ರೆಸಿಪಿ ಸಿಗ್ತೀನಂತ್ರಿ. ಅಲ್ಲಿವರೆಗೂ ಬಾಯ್. ಟಾಟಾ.